ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ವಿಡಿಯೋ ಶುರು ಮಾಡೋ ಮೊದಲು ಫಸ್ಟಿಗೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಒಂದು ಪುಟ್ಟ ಗ್ರಾಮದಲ್ಲಿರುವ ಒಂದು ಸಣ್ಣ ಮನೆಯಲ್ಲೇ ರಘು ಮತ್ತು ಅವನ ಕುಟುಂಬ ವಾಸಿಸುತ್ತಿದ್ದರು. ರಘು ತುಂಬಾ ಧೈರ್ಯಶಾಲಿ ಮತ್ತು ಪರಿಶ್ರಮಿ. ಅವನು ಮಾತಿಗೆ ನಿಂತವನು, ಆದರೆ ಅವನ ಜೀವನ ಬಹಳ ಸರಳವಾದ. ರಘು ಮತ್ತು ಅವನ ಹೆಂಡತಿ ರುಕ್ಮಿಣಿ, ಅವರ ಇಬ್ಬರು ಮಕ್ಕಳು ಅಜಯ್ ಮತ್ತು ಮೀನಾ ಎಲ್ಲರೂ ತುಂಬಾ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದರು. ರಘು ಪ್ರತಿದಿನ ನದಿಗೆ ಹೋಗಿ ಮೀನು ಹಿಡಿದು ಅದನ್ನು ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಮನೆಯ ಖರ್ಚು ನಡೆಸುತ್ತಿದ್ದನು. ಇವಾಗ ನೋಡಿದ್ರಲ್ಲ, ಈ ಒಂದು ಕಾರ್ಟೂನ್ ವಿಡಿಯೋಸ್ ನಾನು ಮೊಬೈಲ್ ನಲ್ಲಿ ಆಟೋಡ್ರಾಫ್ಟ್ AI ವೆಬ್ಸೈಟ್ ನಿಂದ ಕ್ರಿಯೇಟ್ ಮಾಡಿರುವಂತದ್ದು. ತುಂಬಾನೇ ಈಸಿ ಇದೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಟ್ಯುಟೋರಿಯಲ್ ವಿಡಿಯೋಸ್ ನ ತಿಳಿಸ್ಕೊಡ್ತೀನಿ ಹೇಗೆ ಅಂತ. ಸ್ಕಿಪ್ ಮಾಡದೆ ನೋಡಿ, ಆದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬಹುದು. ಅಂಡ್ ನಿಮಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕೂಡ ನೀವು ನನಗೆ ಹೇಳಿದ್ರೆ ನಾನು ಅದರ ಬಗ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತೇನೆ. ಸೊ ಬನ್ನಿ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಲೈಕ್ಲೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಫಾರ್ ಎಕ್ಸಾಂಪಲ್ ನಾನೀಗ ಈ ಒಂದು ಚಾನಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದಂದ್ರೆ ಇದು ಮಾಡರ್ನ್ ಟೂನ್ಸ್ ಅಂತ. ಇದು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲ, ಕಾರ್ಟೂನ್ ವೀಡಿಯೋಸ್ ಹೇಗೆ ಮಾಡೋದು ಅಂತ. ಅದೇ ವೆಬ್ಸೈಟ್ನಿಂದ ಇವರು ಕ್ರಿಯೇಟ್ ಮಾಡಿರುವಂಥದ್ದು. ನೋಡಿರ್ಬೋದು ಇಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತ. ಆ್ಯಂಡ್ ಇವರು 43 ವೀಡಿಯೋಸ್ನ ಹಾಕಿ ಎಷ್ಟು ಇಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ಇವ್ರದ್ದು ಚಾನಲ್ ಮಾನಿಟೈಸ್ ಕೂಡ ಆಗಿದೆ. ಆ್ಯಂಡ್ ವ್ಯೂಸ್ ನೋಡ್ಬೋದು, ಲ್ಯಾಕ್ ಕೂಡ ಇದು ಕ್ರಾಸ್ ಆಗಿದೆ. ಓಕೆನಾ? ವಿಡಿಯೋನ ನೀವು ನೀಟಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಒಂದ್ಸಲ ನೀವು ಕಲ್ತ್ಕೊಟ್ರೆ ನೀವು ಕೂಡ ಈ ಥರ ಯೂಟ್ಯೂಬ್ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಗೈಸ್, ಇವಾಗ ನಮಗೆ ವೀಡಿಯೋಸ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟೋರಿ ಬೇಕಲ್ವಾ? ನಿಮ್ಮ ಹತ್ರ ಓನ್ ಸ್ಟೋರಿ ಇದ್ರೆ ಓಕೆ, ಇಲ್ಲಾಂದ್ರೆ ನೀವು ChatGPTನ ತಗೊಳ್ಬೋದು. ಸೊ ಗೈಸ್, ನಾನು ಇವಾಗ ಇದೇ ಥರದ್ದು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ ಒಂದು ಯಾವುದಾದ್ರೂ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶೇರ್ ಬಟನ್ ಇದೆಲ್ಲ, ಈ ಶೇರಲ್ಲಿ ಕ್ಲಿಕ್ ಮಾಡಿ ಇದನ್ನು ಕಾಪಿ ಲಿಂಕ್ ಮಾಡ್ಕೊಳ್ಳಿ. ಓಕೆನಾ? ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಕಾಪಿ ಲಿಂಕ್ ಅಂತ ಬರುತ್ತೆ. ಸೊ ಇಲ್ಲಿ ಕಾಪಿ ಮಾಡಿ. ಇದು ಕಾಪಿ ಆದಮೇಲೆ ಸೆಕೆಂಡ್ ನೀವು ಗೂಗಲ್ಗೆ ಹೋಗಿ ಇಲ್ಲಿ ಸರ್ಚ್ ಮಾಡಬೇಕು ಯೂಟ್ಯೂಬ್ ಆಡಿಯೋ ಟ್ರಾನ್ಸ್ಕ್ರಿಪ್ಟ್ ಅಂತ, ಇಲ್ಲಾಂದರೆ ಟ್ರಾನ್ಸ್ಕ್ರೈಬರ್ ಅಂತ ಹಾಕಿ. ಓಕೆನಾ? ಈಗ ಇಲ್ಲಿ ನೀವು ಸರ್ಚ್ ಕೊಟ್ಟಾಗ ಇಲ್ಲಿ ಒಂದು ನಿಮಗೆ ವೆಬ್ಸೈಟ್ ಕಾಣಿಸುತ್ತೆ. ಓಕೆನಾ? ಇಲ್ಲಿ ರೆಡ್ ಇದು ಸಿಂಬಲ್ ಇದೆಲ್ಲ, ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಈ ಥರ ಬರುತ್ತೆ. ಈಗ ನೀವು ಇಲ್ಲಿ ಕಾಪಿ ಮಾಡಿದ್ರಲ್ಲ, ಅದನ್ನು ಈ ಒಂದು ಬಾಕ್ಸಲ್ಲಿ ಪೇಸ್ಟ್ ಮಾಡಿ ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಓಕೆನಾ? ಈಗ ನಿಮಗೆ ಇದು ಸ್ಟೋರಿನ ಇದು ಏನು ಜನರೇಟ್ ಮಾಡಿ ಕೊಡುತ್ತೆ. ಆ ವಿಡಿಯೋದಲ್ಲಿ ಏನಿತ್ತು ಆ ಸ್ಟೋರಿನ. ಓಕೆನಾ? ಓಕೆ ಗೈಸ್, ಈಗ ನೋಡ್ಬೋದು ಈಗ ಎಲ್ಲ ಇದು ಹಿಂದಿಲಿ ಟ್ರಾನ್ಸ್ಕ್ರಿಪ್ಟ್ ಆಗಿದೆ. ಓಕೆನಾ? ಈ ಥರ ಎಲ್ಲಾದರೂ ಬಂದರೆ ಇಲ್ಲಿ ಇಂಟು ಮಾರ್ಕ್ ಕೊಡಿ. ಇದಾದ್ಮೇಲೆ ಇಲ್ಲಿ ಕಾಪಿ ಅಂತ ಇದೆಲ್ಲ, ಸೊ ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಕಾಪಿ ಆಗಿರುತ್ತೆ. ಇದಾದ್ಮೇಲೆ ಅಗೇನ್ ಗೂಗಲಲ್ಲಿ ChatGPT ಟೈಪ್ ಮಾಡಿ, ನಿಮಗೆ ChatGPT ವೆಬ್ಸೈಟ್ ಸಿಗುತ್ತೆ. ಸೊ ಸಿಂಪಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇದಾದ್ಮೇಲೆ ಈಗ ನೀವು ಕಾಪಿ ಮಾಡಿದ್ರಲ್ಲ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ, ಇದಾದ್ಮೇಲೆ ಲಾಸ್ಟ್ ಲೈನ್ ಒಂದು ಆ್ಯಡ್ ಮಾಡಿ. ನೀವು ಇದನ್ನು ಆ್ಯಸ್ ಇಟ್ ಈಸ್ ಯೂಸ್ ಮಾಡೋ ಆಗಿಲ್ಲ. ಇಲ್ಲಿ ನೀವು ಏನು ಈ ಸ್ಟೋರಿಯಲ್ಲಿ ಕ್ಯಾರೆಕ್ಟರ್ ಆ್ಯಂಡ್ ಸ್ಟೋರಿ ಸ್ವಲ್ಪ ಚೇಂಜ್ ಮಾಡಿ ಕೊಡಿ ಅಂತ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಬೋದು, ಇಂಗ್ಲೀಷಲ್ಲಿ ಕೂಡ ಕೇಳ್ಬೋದು. ಓಕೆನಾ? ಇದಾದ್ಮೇಲೆ ಇಲ್ಲಿ ಏರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಈಗ ನೋಡ್ಬೋದು ಸೇಮ್ ಸ್ಟೋರಿನ ಸ್ವಲ್ಪ ಇದು ಚೇಂಜಸ್ ಮಾಡಿ ಬರೆದು ಕೊಟ್ಟಿದೆ. ಇದು ಸ್ವಲ್ಪ ಶಾರ್ಟ್ ಅಂಡ್ ಸ್ಟೋರಿ ಕೊಟ್ಟಿದೆ, ನೀವು ಬೇಕಾದ್ರೆ ಅಲ್ಲಿ ಆ್ಯಡ್ ಮಾಡಿ ಲಾಂಗ್ ಸ್ಟೋರಿನ ಕೊಡು ಅಂತ. ಓಕೆನಾ? ನೆಕ್ಸ್ಟ್ ನೀವು ಇದೆಲ್ಲವನ್ನ ಈ ತರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಪೇಜ್ಗೆ ಬಂದು ನಿಮ್ಮ ಮೊಬೈಲ್ನಲ್ಲಿ ನೋಟ್ ಅಂತ ಒಂದು ಆ್ಯಪ್ ಇರುತ್ತೆ, ಸರ್ಚ್ ಮಾಡಿ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಈ ಒಂದು ನೋಟ್ಸ್ ಆ್ಯಪಲ್ಲಿ ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನೀವೇನು ಕಾಪಿ ಮಾಡಿದ್ರಲ್ಲ ಅದನ್ನ ಇಲ್ಲಿ ಸಿಂಪಲಿ ಪೇಸ್ಟ್ ಮಾಡಿ. ಓಕೆನಾ? ಇದಾದ್ಮೇಲೆ ನಾವೀಗ ವಾಯ್ಸ್ ಜನರೇಟ್ ಮಾಡಲಿಕ್ಕೆ ಇಲ್ಲಿ ಗೂಗಲ್ ಸ್ಪೀಚ್ ಅಂತ ಟೈಪ್ ಮಾಡಿ ಗೂಗಲ್ಗೆ ಹೋಗಿ ನಿಮಗೆ ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಸಿಂಪಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು 3 ಡಾಟ್ ಕಾಣಿಸ್ತಿದೆಯಾ ನಿಮಗೆ? ಸೊ ಅಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೋಬೇಕು. ಓಕೆನಾ? ಆಗ ಮಾತ್ರ ನಿಮಗೆ ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಓಕೆ ಗೈಸ್, ಇಲ್ಲಿ ನೋಡ್ಬೋದು ಸ್ಪೀಕರ್ 1 ಆ್ಯಂಡ್ ಸ್ಪೀಕರ್ 2 ಅಂತ ಇದೆಲ್ಲ. ಸೊ ಅದೆರಡನ್ನ ಕೂಡ ನೀವು ಈ ಥರ ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಾವಿಲ್ಲಿ ಬೇರೆ ಆ್ಯಡ್ ಮಾಡಬೇಕು, ಅದಕ್ಕೆ ಸೊ ಎರಡು ಕೂಡ ಡಿಲೀಟ್ ಮಾಡಿ. ಅದ ನಂತರ ನಾವು ಆಗ ನೋಟಲ್ಲಿ ಸೇವ್ ಮಾಡಿದ್ವಲ್ಲ ಸ್ಟೋರಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವುದು ಡೈಲಾಗ್ ಇದೆ ಅಂತ. ಓಕೆನಾ? ಇಲ್ಲಿ ಫಸ್ಟ್ ಇಲ್ಲಿಂದ ಇಲ್ಲಿ ತನಕ ಇರೋದು ಯಾವುದು, ಇದರ ನರೇಟರ್ ಹೇಳುವಂಥದ್ದು. ಅದಾದಮೇಲೆ ಇಲ್ಲಿ ರಘು ತನ್ನ ಹೆಂಡತಿಗೆ ಹೇಳಿದಳು ಅಂತ ಇಲ್ಲಿ ಒಂದು ಡೈಲಾಗ್ ಇದೆ ಅಲ್ಲ, ಸೊ ಅದು ಏನು ವುಮೆನ್ ವಾಯ್ಸ್. ಸೊ ಇದನ್ನು ನೋಡ್ಕೊಂಡು ನೀವೆಲ್ಲಿ ಡೈಲಾಗ್ನ ಸೆಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಾವು ಕಾಪಿ ಮಾಡ್ಕೊಳ್ಳೋಣ ಇದನ್ನು. ನಾನು ಇಲ್ಲಿ ಫಸ್ಟ್ ಇಲ್ಲಿ ನರೇಟರ್ ಡೈಲಾಗ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದನ್ನು ಕಾಪಿ ಮಾಡಿ ಇಲ್ಲಿ ಫಸ್ಟ್ ಸ್ಪೀಕರ್ 1 ಅಂತ ಇದೆಯಲ್ಲ, ಅಲ್ಲಿ ಇದನ್ನು ಸಿಂಪಲಿ ಪೇಸ್ಟ್ ಮಾಡಿ ಅಷ್ಟೇ. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಡೈಲಾಗ್ ಏನಿದೆ ಅದನ್ನು ಇಲ್ಲಿ ಸ್ಪೀಕರ್ 2 ಅಲ್ಲಿ ಪೇಸ್ಟ್ ಮಾಡಿ. ಓಕೆನಾ?
ಇದಾದಮೇಲೆ ನಾವು ಇಲ್ಲಿ ಸ್ಪೀಕರ್ ವಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಪೀಕರ್ 1 ಅಂತ ಇದೆಯಲ್ಲ, ಅದರ ಕೆಳಗಡೆ ವಾಯ್ಸ್ ಅಂತ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ತುಂಬ ಸಿಗುತ್ತೆ ವಾಯ್ಸ್. ಇಲ್ಲಿ ಫಸ್ಟ್ ಡೈಲಾಗ್ ಏನಿದೆ ನರೇಟರ್ ಇದು, ಸೊ ನಾನಿಲ್ಲಿ ಅದನ್ನು ವುಮನ್ ವಾಯ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಸೆಕೆಂಡ್ ಇದು ಅದು ಮೆನ್ ಇದ್ದರೆ ಮೆನ್ ವಾಯ್ಸ್ ಕೊಡಿ, ಇಲ್ಲಾಂದರೆ ವುಮೆನ್ ಇದ್ದರೆ ವುಮೆನ್ ವಾಯ್ಸ್ ಕೊಡಿ. ಓಕೆನಾ, ನೀವು ಇಲ್ಲಿ ಸ್ಕ್ರೋಲ್ನ ಮಾಡಿದರೆ ನಿಮಗೆ ತುಂಬ ಸಿಗುತ್ತೆ ವಾಯ್ಸ್. ಅದರಲ್ಲಿ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದಾದಮೇಲೆ ಇಲ್ಲಿ ಕೆಳಗೆ ನೋಡ್ಬೋದು ರನ್ ಕಂಟ್ರೋಲ್ ಅಂತ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಏನು ಟಚ್ ಮಾಡಬೇಡಿ, ಅದು ನಿಮಗೆ ಏನು ವಾಯ್ಸ್ನ ಜನ್ರೇಟ್ ಮಾಡಿ ಕೊಡುತ್ತೆ. ಅಷ್ಟು ನೀವು ವೆಯ್ಟ್ ಮಾಡಿ. ಓಕೆ ಗೈಸ್, ಈಗ ನೋಡ್ಬೋದು ಇಲ್ಲಿ ಜನ್ರೇಟ್ ಆಗಿದೆ. ಓಕೆನಾ, ಇಲ್ಲಿ 3 ಡಾಟ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಮಾಡಿ. ಈ ಥರ ಎಲ್ಲ ಡೈಲಾಗ್ನ ನೀವು ಇಲ್ಲಿ ಡಿಲೀಟ್ ಮಾಡಿ ಅದಾದಮೇಲೆ ಪೇಸ್ಟ್ ಮಾಡ್ತಾ ಹೋಗಿ ವಾಯ್ಸ್ನ ನೀವು ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್, ಇದಾದಮೇಲೆ ಕಾರ್ಟೂನ್ ವಿಡಿಯೋಸ್ ಕ್ರಿಯೇಟ್ ಮಾಡೋದಕ್ಕೆ ಗೂಗಲ್ಗೆ ಹೋಗಿ ಇಲ್ಲಿ ಆಟೋ ಡ್ರಾಫ್ಟ್ AI ಅಂತ ಸರ್ಚ್ ಮಾಡಿ ಈ ಒಂದು ವೆಬ್ಸೈಟ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಇದಾದಮೇಲೆ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಈಗ ಇಲ್ಲಿ ನಿಮಗೆ ನೋಡ್ಬೋದು 1500+ ಚಾನಲ್ಸ್ ಇಲ್ಲಿ ಮಾನಿಟೈಸ್ ಆಗಿರುವಂಥದ್ದು. ಅಂದರೆ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡಿ ನೀವು ಈ ಒಂದು ಚಾನಲ್ನ ಸರ್ಚ್ ಮಾಡಿದರೆ ನಿಮಗೆ ನೋಡ್ಬೋದು ಇದೇ ಆ್ಯಪಿಂದ ಇವರು ಈ ಥರ ಕಾರ್ಟೂನ್ ವೀಡಿಯೋಸ್ನ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ಮಾಡರ್ನ್ ಟ್ಯೂನ್ಸ್ ಅಂತ ಕೂಡ ಇದೆ, ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಓಕೆನಾ, ಇದಾದಮೇಲೆ ಇಲ್ಲಿ ಲಾಂಚ್ ಆ್ಯಪ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಸೈನ್ ಅಪ್ ಆಗಿರಬೇಕು, ನಿಮ್ಮದು ಜಿಮೇಲ್ ಅಕೌಂಟ್ನ ಹಾಕಿ. ಓಕೆನಾ, ಇದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಕಾರ್ಟೂನ್ ವೀಡಿಯೋಸ್ ಕ್ರಿಯೇಟ್ ಮಾಡೋದು ಫ್ರೀ ಆಗಿರುತ್ತೆ. ಆದರೆ ಇಲ್ಲಿ ನಿಮಗೆ AI ವಾಯ್ಸ್ ಕೂಡ ಜನ್ರೇಟ್ ಮಾಡ್ಬೋದು, ಆದರೆ ಇದಕ್ಕೆ ನೀವು ಪೇ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನೀವು ಗೂಗಲ್ ಸ್ಪೀಚಲ್ಲಿ ವಾಯ್ಸ್ ಜನ್ರೇಟ್ ಎಲ್ಲ ಮಾಡಿ. ಓಕೆನಾ, ನಿಮ್ಮದು ವಿಡಿಯೋ ಯಾವಾಗ ಕ್ಲಿಕ್ ಆಗುತ್ತಲ್ಲ ಅದಾದಮೇಲೆ ನೀವು ಇದಕ್ಕೆ ಪೇ ಮಾಡಿ ನೀವು AI ವಾಯ್ಸ್ನ ನೀವು ಜನ್ರೇಟ್ ಮಾಡ್ಬೋದು. ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಆಫ್ ವಾಯ್ಸ್ ಇರುತ್ತೆ. ಓಕೆನಾ, ಸೊ ಈಗ ನಾವು ಕಾರ್ಟೂನ್ ವೀಡಿಯೋಸ್ನ ಕ್ರಿಯೇಟ್ ಮಾಡೋದು ಅಂತ ನೋಡುವ. ಓಕೆ ಗೈಸ್, ಇಲ್ಲಿ ನಿಮಗೆ ಆ್ಯನಿಮೇಷನ್ ಸ್ಟುಡಿಯೋ ಅಂತ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವುದು ರೇಷಿಯೋ ಬೇಕು ಅಂತ ನೋಡಿ. ಓಕೆನಾ, ಇಲ್ಲಿ ಲಾಂಗ್ ವೀಡಿಯೋಸ್ ಆದರೆ ಫಸ್ಟ್ ಇದು, ಶಾರ್ಟ್ ವೀಡಿಯೋಸ್ ಆದರೆ 9:16. ಓಕೆನಾ, ಇಲ್ಲಿ ಪ್ರಾಜೆಕ್ಟ್ ಟೈಟಲ್ ಅಂತ ಇದೆಯಲ್ಲ, ಅಲ್ಲಿ ಯಾವುದಾದ್ರೂ ಒಂದು ನೇಮ್ ಕೊಡಿ. ಓಕೆನಾ, ಈ ಥರ ಲೈಕ್ ನೀವು ಕಾರ್ಟೂನ್ ವಿಡಿಯೋಸ್ ಏನಾದರೂ ಕೊಡ್ಬೋದು. ಸೊ ಇದಾದಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನಿಮಗೆ ಈ ಥರ ಒಂದು ಪೇಜಲ್ಲಿ ಬರುತ್ತೆ. ಇಲ್ಲಿ ನೀವು ಬ್ಲ್ಯಾಕ್ ಸೀನ್ಸ್ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಸೀನ್ಸ್ ಅಂತ ಕೊಡಿ. ಓಕೆನಾ, ಇದನ್ನು ನೀವು ಕೊಟ್ಟಾಗ ನಿಮಗೆ ಇಲ್ಲಿ ಈ ಥರ ಒಂದು ಸ್ಕ್ರೀನ್ ಇಲ್ಲಿ ಕಾಣಿಸುತ್ತೆ. ಸೊ ಗೈಸ್, ಇಲ್ಲಿ ಫಸ್ಟ್ಗೆ ನಾನು ಹೇಳಿಬಿಡ್ತೀನಿ. ಇಲ್ಲಿ ನ್ಯೂ ಸೀನ್ಸ್ ಅಂತ ಇದೆ ಅಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ನಿಮಗೆ ತುಂಬ ಇಲ್ಲಿ ನಿಮಗೆ ಸೀನ್ಸ್ ಎಲ್ಲ ಸಿಗುತ್ತೆ. ಲೈಕ್ ಇಲ್ಲಿ ನೋಡ್ಬೋದು ವಿಲೇಜ್, ಸಿಟಿ, ಹಾರರ್ ಎಲ್ಲ ಸಿಗುತ್ತೆ. ಇದೆಲ್ಲ ನೀವು ಏನು ಪ್ರೀಮಿಯಮ್ ಇದೆ, ನೀವು ಇದಕ್ಕೆ ಏನು ಪೇ ಮಾಡಿರಬೇಕು, ಆದರೆ ಮಾತ್ರ ನಿಮಗೆ ಸಿಗೋದು. ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನಿಮಗೆ ಏನಾದರೂ ಇದರಲ್ಲಿ ಗ್ರೋತ್ ಇದ್ದರೆ, ನಿಮ್ಮ ವ್ಯೂಸ್ ಎಲ್ಲ ಜಾಸ್ತಿ ಇದ್ದರೆ ನೀವು ಇದನ್ನು ಪೇ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಓಕೆನಾ, ಇದು ಇವಾಗ ಬೇಡ, ನಾವು ಬ್ಲ್ಯಾಂಕೇ ಇಟ್ಟಿರೋಣ. ಈಗ ಇಲ್ಲಿ ನಾವು ಫಸ್ಟ್ ಸ್ಟೋರಿಗೆ ಬ್ಯಾಕ್ಗ್ರೌಂಡ್ನ ಹಾಕಬೇಕು. ಸೊ ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ, ಸೊ ಗೈಸ್ ಇದರದ್ದು ಪಾರ್ಟ್ 2 ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.